ನೋಡ್ತಾ ಅಲ್ಲಿ ಇಲ್ಲಿ ತಿನ್ನಲು ಏನಾದರೂ ಹುಡುಕ್ತಾ ಇತ್ತು. ಆಗ ಕಾಗೆಯ ಕಣ್ಣಿಗೆ ಒಂದು ಮಾಂಸದ ತುಂಡು ಕಾಣಿಸುತ್ತೆ. ಆ ತುಂಡನ್ನ ತನ್ನ ಬಾಯಲ್ಲಿ ಹಿಡ್ಕೊಂಡು ಮೇಲೆ ಹಾರಿಬಿಡುತ್ತೆ. ಕಾಗೆ ಮಾಂಸವನ್ನ ತಿಂದು ಹೊಟ್ಟೆ ತುಂಬಿಸಿಕೊಳ್ಳಲು ಒಂದು ದೊಡ್ಡದಾದ ಮರವನ್ನ ಹುಡುಕ್ತಾ ಇರುತ್ತೆ. ಆದ್ರೆ ಕಾಗೆಯ ಬಾಯಲ್ಲಿರುವ ಆ ಮಾಂಸದ ತುಂಡನ್ನು ನೋಡಿದ ಹದ್ದುಗಳ ಗುಂಪೊಂದು ಕಾಗೆಯನ್ನ ಜೋರಾಗಿ ಅಟ್ಟಿಸಿಕೊಂಡು ಬರುತ್ತೆ. ಕಾಗೆಗೆ ತುಂಬಾನೇ ಭಯ ಮತ್ತು ಆತಂಕ. ತುಂಬಾನೇ ಭಯದಲ್ಲಿದ್ದ ಕಾಗೆ ಜೋರಾಗಿ ಹಾರಲು ಶುರು ಮಾಡುತ್ತೆ. ಎಷ್ಟೇ ಜೋರಾಗಿ ಹಾರಲು ಪ್ರಯತ್ನ ಪಟ್ಟರು ಹದ್ದುಗಳು ಮಾತ್ರ ಕಾಗೆಯನ್ನ ಬೆನ್ನು ಬಿಡದೆ ಜೋರಾಗಿ ಕಾಗೆಯ ಹಿಂದೆನೇ ಹಾರುತ್ತಾ ಬರತೊಡಗುತ್ತೆ. ಕಾಗೆಯ ಮುಂದಿನ ದಾರಿ ಏನು ಅಂತ ತಿಳಿಯಲಾಗದ ಪರಿಸ್ಥಿತಿ. ಆದರೆ ಹದ್ದುಗಳಿಗೆ ನಾವು ಇನ್ನು ಕಾಗೆಯನ್ನ ಹಿಡಿದೇ ಬಿಟ್ಟೆವು ಅನ್ನೋ ಸಂಭ್ರಮ. ಆ ಕ್ಷಣದಲ್ಲಿ ಕಾಗೆಯ ಕಣ್ಣಿಗೆ ಬಿದ್ದಿದ್ದು ಧ್ಯಾನಮಗ್ನರಾಗಿದ್ದ ಒಬ್ಬ ಸನ್ಯಾಸಿ. ಅವರನ್ನು ನೋಡಿದ ಹಾಗೆ ಕಾಗೆ ಕೆಳಗಡೆ ಬಂದು ಆ ಸನ್ಯಾಸಿಯ ಹತ್ರ ಬಂದು ಹೀಗೆ ಹೇಳುತ್ತೆ, ಮಹಾರಾಜ, ಆ ಹದ್ದುಗಳು ನನ್ನ ಹಿಂದೆನೆ ಬರ್ತಾ ಇವೆ. ನನ್ನನ್ನು ಅವು ಬಿಡ್ತಾ ಇಲ್ಲ. ಅವು ನನ್ನನ್ನು ಕೊಂದು ಬಿಡುತ್ತೆ. ದಯವಿಟ್ಟು ಆ ಹದ್ದುಗಳಿಂದ ನನ್ನನ್ನು ರಕ್ಷಿಸಿ ಅನ್ನತ್ತೆ. ಕಾಗೆಯ ಮಾತುಗಳನ್ನು ಕೇಳಿದ ಸನ್ಯಾಸಿ ಹೀಗೆ ಹೇಳ್ತಾರೆ, ಭಯ ಪಡಬೇಡ ಗೆಳೆಯ. ಹದ್ದುಗಳನ್ನು ನಿನ್ನನ್ನು ಸಾಯಿಸೋದಕ್ಕೆ ಬರ್ತಾ ಇಲ್ಲ. ನಿನ್ನ ಹತ್ರ ಇರುವ ಮಾಂಸಕ್ಕೆ ಅವು ನಿನ್ನ ಹಿಂದೆ ಬೀಳ್ತಾ ಇವೆ. ನೀನು ಒಂದು ಕೆಲಸ ಮಾಡು, ನಿನ್ನ ಬಾಯಲ್ಲಿರುವ ಆ ಮಾಂಸದ ತುಂಡನ್ನ ಈಗಲೇ ಬಿಟ್ಬಿಡು. ಆಗ ನೋಡು, ಆ ಹದ್ದುಗಳು ನಿನ್ನನ್ನೇ ಬಿಟ್ಬಿಡುತ್ತೆ. ಸನ್ಯಾಸಿಯ ಮಾತುಗಳನ್ನು ಕೇಳಿದ ಕಾಗೆಗೆ ಮಾಂಸದ ತುಂಡನ್ನ ಬಿಟ್ಬಿಡೋದಕ್ಕೆ ಸ್ವಲ್ಪನೂ ಇಷ್ಟ ಇರಲಿಲ್ಲ. ಆ ಹದ್ದುಗಳ ರಾಶಿ ಕಣ್ಣ ಮುಂದೆ ಹತ್ರ ಬರ್ತಾ ಇರೋದನ್ನ ಕಂಡು ಕಾಗೆಯು ಅಲ್ಲಿಂದ ಜೋರಾಗಿ ಮಾಂಸದ ತುಂಡನ್ನ ಬಾಯಲ್ಲಿ ಹಿಡ್ಕೊಂಡು ಮತ್ತೆ ಮೇಲೆ ಹಾರಿಬಿಡುತ್ತೆ. ಮತ್ತಷ್ಟು ಜೋರಾಗಿ ಮೇಲಕ್ಕೆ ಹಾರಲು ಶುರು ಮಾಡುತ್ತೆ. ಹೀಗೆ ಹಾರಿ ಹಾರಿ ತುಂಬಾನೇ ಆಯಾಸವಾಗುತ್ತೆ ಆ ಕಾಗೆಗೆ. ಇನ್ನು ಮುಂದೆ ನನ್ನ ಕೈಯಲ್ಲಿ ಆಗಲ್ಲ ಅಂತ ನಿರ್ಧಾರ ಮಾಡುತ್ತೆ. ಹಿಂದೆ ತಿರುಗಿ ನೋಡುತ್ತೆ. ಆ ಹದ್ದುಗಳ ದೊಡ್ಡ ಗುಂಪೊಂದು ಕಾಗೆಯ ಹತ್ರ ಬರೋದನ್ನ ಕೂಡ ಆ ಕಾಗೆಯ ಕಂಡು ತುಂಬಾನೇ ಭಯ ಆಗುತ್ತೆ. ಏನ್ ಮಾಡಬೇಕು ಅನ್ನೋಷ್ಟರಲ್ಲಿ ಕಾಗೆಗೆ ಸನ್ಯಾಸಿಗಳು ಹೇಳಿದ ಮಾತು ನೆನಪಾಗುತ್ತೆ. ಆ ಸನ್ಯಾಸಿ ಹೇಳಿದ ಮಾತನ್ನ ಕೇಳಿದ ಕಾಗೆ ತಕ್ಷಣವೇ ತನ್ನ ಬಾಯಲ್ಲಿರುವ ಆ ಮಾಂಸದ ತುಂಡನ್ನ ಬಿಟ್ಬಿಡುತ್ತೆ. ಕಾಗೆ ಬಿಟ್ಟ ಆ ಮಾಂಸದ ತುಂಡನ್ನು ತಿನ್ನಲು ಆ ಹದ್ದುಗಳು ಮಾಂಸ ಬಿದ್ದ ಕಡೆಗೆ ಹಾರಿ ಹೋಗುತ್ತೆ. ಹೀಗೆ ಕಾಗೆಯ ಪ್ರಾಣ ಉಳಿಯುತ್ತೆ. ಕಾಗೆ ನಿಟ್ಟುಸಿರು ಬಿಡುತ್ತೆ. ಸ್ವಲ್ಪ ಸಮಯದ ನಂತರ ಆ ಸನ್ಯಾಸಿ ಹತ್ರ ಕಾಗೆ ಹಾರಿ ಹೋಗಿ ಹೀಗೆ ಹೇಳುತ್ತೆ, ಓ ಮಹಾರಾಜ, ನೀವು ಹೇಳಿದ ಮಾತು ಸತ್ಯವಾಯಿತು. ನೀವು ಹೇಳಿದ ಹಾಗೆ ಆ ಮಾಂಸದ ತುಂಡನ್ನ ನಾನು ಬಿಟ್ಬಿಟ್ಟೆ. ಹದ್ದುಗಳು ಅದರ ಕಡೆಗೆ ಹಾರಿ ಹೋದವು. ಇದರಿಂದ ನನ್ನ ಪ್ರಾಣವೂ ಉಳಿಯಿತು ಅಂತ ಸನ್ಯಾಸಿಗೆ ತುಂಬ ಹೃದಯದಿಂದ ಧನ್ಯವಾದಗಳನ್ನು ಅರ್ಪಿಸುತ್ತೆ. ಆಗ ಸನ್ಯಾಸಿ ಹೇಳ್ತಾನೆ, ನೋಡು ಗೆಳೆಯ, ಈಗ ನೀನು ನಿನ್ನ ಬಾಯಲ್ಲಿರುವ ಮಾಂಸವನ್ನ ಹೇಗೆ ಬಿಟ್ಟಿಯೋ ಅದೇ ತರಹ ನಮ್ಮಲ್ಲಿರುವ ದುಃಖಗಳನ್ನ, ನೋವುಗಳನ್ನ ನಮ್ಮಲ್ಲಿಯೇ ಇಟ್ಕೊಂಡ್ರೆ ನಾವು ಇನ್ನೂ ಆತಂಕಕ್ಕೊಳಗಾಗ್ತೀವಿ. ಅವುಗಳನ್ನ ನಮ್ಮ ಮನಸ್ಸಿನಿಂದ ತೆಗೆದುಬಿಡಬೇಕು. ನೋವು, ದುಃಖ ಎಷ್ಟು ದಿನಗಳವರೆಗೆ ನಮ್ಮಲ್ಲಿಯೇ ಇರುತ್ತೋ ಅಷ್ಟು ದಿನ ಅವು ನಮ್ಮ ಬಳಿಯೇ ಇರುತ್ತೆ. ಯಾವಾಗ ನಾವು ಅವುಗಳನ್ನು ಬಿಡ್ತೀವೋ ಆಗ ಅವು ತನ್ನಿಂತಾನೆ ನಮ್ಮನ್ನು ಬಿಟ್ಬಿಡುತ್ತೆ. ಆ ಸನ್ಯಾಸಿ ಕಾಗೆಗೆ ಹೇಳಿದ ಆ ಮಾತುಗಳನ್ನು ಕೇಳಿದ ಕಾಗೆ ಆ ಸನ್ಯಾಸಿಗಳನ್ನು ನಮಸ್ಕಾರ ಮಾಡಿ ಅಲ್ಲಿಂದ ಹಾರಿ ಹೋಗುತ್ತೆ. ಡಿಯರ್ ಫ್ರೆಂಡ್ಸ್, ಈ ಕಥೆಯ ಮುಖ್ಯ ಉದ್ದೇಶ ಏನು ಅಂದರೆ, ನಾವು ನಮ್ಮಲ್ಲಿರುವ ದುಃಖ, ನೋವು ಎಂಬ ಚಿಂತೆಯಲ್ಲಿಯೇ ಮುಳುಗಿ ಹೋದರೆ ಆ ರೋಗ ನಮ್ಮನ್ನೇ ಅಂಟಿಕೊಳ್ಳುತ್ತೆ. ಆ ರೋಗಕ್ಕೆ ತಕ್ಷಣವೇ ಔಷಧಿಯನ್ನು ಕಂಡುಹಿಡಿದು ಅದರಿಂದ ಬಚಾವಾಗಬೇಕು. ಆಗಲೇ ನಮ್ಮ ಬದುಕಿನ